ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ರಾಜ್ಯ ಬಿಜೆಪಿ ಪಕ್ಷದಲ್ಲಿ ದೊಡ್ಡದೊಂದು ಬದಲಾವಣೆಗೆ ಮುನ್ಸೂಚನೆ ಸಿಕ್ಕಿದೆಯಾ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಮೊನ್ನೆ ಅಷ್ಟೇ ನಡೆದಿರ್ತಕ್ಕಂಥ BS ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಜರ್ನಿಯ ಕುರಿತ ಅಭಿಮಾನೋತ್ಸವದ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ಇದಕ್ಕೆ ಪೂರಕ ಎಂಬಂತೆ ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರಿಗೆ ಅಮಿತ್ ಶಾ ಕರೆ ಕಳಿಸಿದ್ದಾರೆ, ದೆಹಲಿಗೆ ಬುಲಾವ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈಗ BY ವಿಜಯೇಂದ್ರ ಅವರ ಈ ದೆಹಲಿ ಯಾತ್ರೆ, ಹೈಕಮಾಂಡ್ನ ಭೇಟಿ ರಾಜ್ಯ ಬಿಜೆಪಿ ಪಕ್ಷದಲ್ಲಿ ಯಾವೆಲ್ಲ ತಲ್ಲಣಗಳನ್ನು ಹುಟ್ಟು ಹಾಕುತ್ತೆ ಮತ್ತು ಏನೆಲ್ಲ ಟಾರ್ಗೆಟ್ಸ್ಗಳನ್ನು ಇಟ್ಕೊಂಡು ವಿಜಯೇಂದ್ರ ಅಮಿತ್ ಶಾ ಅವರ ಜೊತೆ ಭೇಟಿಯಾಗ್ತಾರೆ, ಮಾತನಾಡ್ತಾರೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಅಮಿತ್ ಶಾ, ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಒಂದು ನಾಯಕರು ಮತ್ತು ಬಿಜೆಪಿಯನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಮಿತ್ ಶಾ, ಎರಡನೇ ಸುಪ್ರೀಂ ಲೀಡರ್. ನರೇಂದ್ರ ಮೋದಿ ಬಿಟ್ಟರೆ ಬಿಜೆಪಿಯಲ್ಲಿ ಅಮಿತ್ ಶಾ ಎರಡನೇ ಸುಪ್ರೀಂ ಲೀಡರ್. ನಿತಿನ್ ನಬೀನ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರೂ ಕೂಡ, ಬೇರೆ ಯಾರೇ JP ನಡ್ಡಾ, ನಿತಿನ್ ಗಡ್ಕರಿ ಯಾರೇ ಆಗಿದ್ರೂ ಕೂಡ ಅಮಿತ್ ಶಾ ತಮ್ಮ ಹಿಡಿತವನ್ನು ಇನ್ನೂ ಕೂಡ ಪಕ್ಷದ ಮೇಲಿಂದ ಸಡಿಲಿಸಿಲ್ಲ. ಅವರು ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿರೋದಷ್ಟೇ ಅಲ್ಲ, ಬಿಜೆಪಿ ಪಕ್ಷದಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಬಿಗಿ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಬಿಜೆಪಿಯಲ್ಲಿ ಒಂದು ಮಾತಿದೆ, ಬಿಜೆಪಿ ಪಕ್ಷವನ್ನು ಈಗ ಗುಜರಾತಿಗಳು ಆಳ್ತಿದ್ದಾರೆ ಅನ್ನುವಂಥದ್ದು, ಅದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಹಾಗಾಗಿ ಈ ಮೋಶಾ ಜೋಡಿ ಏನು ತೀರ್ಮಾನ ಮಾಡುತ್ತೋ ಅದೇ ತೀರ್ಮಾನಗಳು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಆಗುತ್ತವೆ, ಅನುಷ್ಠಾನ ಆಗುತ್ತವೆ ಅನ್ನುವಂಥ ಮಾತುಗಳಿದೆ. ಈಗ ನೋಡಿ, ಮೊನ್ನೆ ಅಷ್ಟೇ ಇದೇ ಮೇ ತಿಂಗಳ 9ರಂದು ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರ 50 ವರ್ಷಗಳ ರಾಜಕಾರಣದ ಒಂದು ಜರ್ನಿಗೆ ಸಂಬಂಧಪಟ್ಟ ಹಾಗೆ ಈ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಅಭಿಮಾನೋತ್ಸವವನ್ನು ಅಲ್ಲಿ ಆಯೋಜನೆ ಮಾಡಲಾಗಿತ್ತು ಮತ್ತು ಅದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕೂಡ ಆಯಿತು. ಹಾಗಾಗಿ ಈಗ ಈ ಅಭಿಮಾನೋತ್ಸವ ನಂತರದ ಬಿಜೆಪಿ ರಾಜಕಾರಣ ಇದೆಯಲ್ಲ, ಅದು ಬೇರೆ ಬೇರೆ ರೀತಿಯ ರೆಕ್ಕೆ ಪುಕ್ಕಗಳನ್ನು ಕಟ್ಕೊಳ್ತಾ ಇದೆ. ನೋಡಿ, ಅವತ್ತು ಅಭಿಮಾನೋತ್ಸವಕ್ಕೆ ಬೇರೆ ಅಂದರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಭಿನ್ನಮತೀಯ ನಾಯಕರು ಯಾರು ಕೂಡ ಬಂದಿರಲಿಲ್ಲ. ವಿ ಸೋಮಣ್ಣ ಬಂದಿರಲಿಲ್ಲ, KS ಈಶ್ವರಪ್ಪ ಬಿಜೆಪಿಯಿಂದ ಹೊರಗಡೆ ಇದ್ದರೂ ಬಂದಿರಲಿಲ್ಲ, ಯತ್ನಾಳ್ ಬಿಜೆಪಿಯಿಂದ ಹೊರಗಡೆ ಇದ್ದರೂ ಕೂಡ ಒಂದು ರೀತಿ ಲಿಂಗಾಯತ ಸಮಾವೇಶ ಅನ್ನೋ ಥರದ್ದೇ ಇತ್ತು, ಅವರು ಕೂಡ ಬಂದಿರಲಿಲ್ಲ. ಅವರೆಲ್ಲ ಯಾಕೆ, ಈಗಲೂ ಕೂಡ ಬಿಜೆಪಿ ಪಕ್ಷದಲ್ಲೇ ಶಾಸಕರು ಕೂಡ ಆಗಿರುವಂತಹ ರಮೇಶ್ ಜಾರಕಿಹೊಳಿ ಆಗಿರಲಿ, ಕುಮಾರ್ ಬಂಗಾರಪ್ಪ ಆಗಿರಲಿ, ಅಥವಾ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗಿರಲಿ, ಈ ಥರ ಯಾರು ಕೂಡ, ಫೈರ್ ಬ್ರಾಂಡ್ ಅನಂತಕುಮಾರ್ ಹೆಗಡೆ ಆಗಿರಲಿ, ಇವರು ಯಾರು ಕೂಡ ಅತ್ತ ಕಡೆ ಸುಳಿದೇ ಇರಲಿಲ್ಲ. ಆದರೂ ಕೂಡ ಚಿತ್ರದುರ್ಗದ ಸಮಾವೇಶ ಒಂದು ಯಶಸ್ವಿ ಸಮಾವೇಶವಾಯಿತು. ಸ್ವತಃ ಯಡಿಯೂರಪ್ಪನವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಅಮಿತ್ ಶಾನೇ ದೆಹಲಿಯಿಂದ ಬಂದರು, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಮತ್ತು ಯಡಿಯೂರಪ್ಪನವರನ್ನ ಹಾಡಿ ಹೊಗಳಿದ್ರು. ಇದರ ಅರ್ಥ ಇಷ್ಟೇ, ಮುಂದಿನ 2 ವರ್ಷಗಳ ಅಂದರೆ 2028ಕ್ಕೆ ಎಲೆಕ್ಷನ್ ಇದೆಯಲ್ವಾ, 2 ವರ್ಷಗಳ ಬಿಜೆಪಿಯ ಪಯಣ ಇದೆಯಲ್ಲ, ಅದು ಮುಂದಾಳತ್ವ ಇದೆಯಲ್ಲ, ಅದು ಕೇವಲ BS ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮತ್ತು BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಅನ್ನುವಂಥ ಮಾತುಗಳನ್ನು ಅವು ಸ್ಪಷ್ಟಪಡಿಸ್ತು. ಈಗ ಈ ಒಂದು ಅಭಿಮಾನೋತ್ಸವ ನಡೆದ ಕೆಲವೇ ದಿನಗಳಲ್ಲಿ ಈಗ ದೆಹಲಿಗೆ ಬುಲಾವ್ ಬಂದಿದೆ. BY ವಿಜಯೇಂದ್ರ ಅವರಿಗೆ ಅಮಿತ್ ಶಾ ಅವರಿಂದಲೇ ಸ್ವತಃ ಬುಲಾವ್ ಬಂದಿರತಕ್ಕಂಥದ್ದು. ಹಾಗಾಗಿ BY ವಿಜಯೇಂದ್ರ ಅವರ ಈ ದೆಹಲಿ ಭೇಟಿ ಇದೆಯಲ್ಲ, ಸಾಕಷ್ಟು ಪ್ರಶ್ನೆಗಳನ್ನು, ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಹಾಗಾದರೆ ವಿಜಯೇಂದ್ರ ಯಾವ ಯಾವ ವಿಚಾರಗಳನ್ನು ಅಮಿತ್ ಶಾ ಜೊತೆಗೆ ಚರ್ಚೆ ಮಾಡಬಹುದು ಅನ್ನುವಂಥದ್ದನ್ನು ನಾವು ಎಣಿಸೋದಾದರೆ, ಪ್ರಮುಖವಾಗಿ ಈ ಅಭಿಮಾನೋತ್ಸವದ ಪರಿಣಾಮ ಮತ್ತು ಎಫೆಕ್ಟ್ ಇದೆಯಲ್ಲ, ಅದರ ಕುರಿತಂತೆ ಚರ್ಚೆ ನಡೆಸಲಾಗುತ್ತೆ. ಯಾಕಂದರೆ ಈ ಅಮಿತ್ ಶಾ ಅವರನ್ನು ಇಂಪ್ರೆಸ್ ಮಾಡಲಿಕ್ಕೆ, ಅವರ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಈ ಅಭಿಮಾನೋತ್ಸವ ಮಾಡಲಾಗಿತ್ತು. ಹಾಗಾಗಿ ನೂರಾರು ಒಂದು ಮಠಾಧೀಶರನ್ನು, ಲಕ್ಷಾಂತರ ಒಂದು ಬಿಜೆಪಿ ಕಾರ್ಯಕರ್ತರನ್ನು ಅಲ್ಲಿ ಸೇರಿಸಲಾಗಿತ್ತು ಅನ್ನುವಂಥ ಮಾತು ಬಂದಿದೆ. ಹಾಗಾಗಿ ಆ ಕುರಿತಂತೆ ಮೊದಲ ಚರ್ಚೆ ನಡೆಯುತ್ತೆ. ಅದರ ನಂತರ
ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಇದೆಯಲ್ಲ, ಅದರ ಸೋಲು ಬಹಳ ದೊಡ್ಡ ಪಾಠವನ್ನ ಈ ಒಂದು ಅಭಿಮಾನೋತ್ಸವವನ್ನ ಮಂಕಾಗಿಸುವಲ್ಲಿ ಅದು ಕೂಡ ಕಾರಣ ಆಯಿತು. ಯಾಕಂದ್ರೆ ಬಿಜೆಪಿ ಎರಡೂ ಕಡೆ ಸೋತು ಹೋಯಿತು. ಇದಕ್ಕೆ ಬಿಜೆಪಿಯ ಭಿನ್ನಮತೀಯರು ಬೇರೆ ಬೇರೆ ರೀತಿಯ ಒಂದು ದೂರುಗಳನ್ನ ಮತ್ತು ವೈಫಲ್ಯಗಳನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಹೇಳಿರ್ತಕ್ಕಂಥದ್ದು. ಸ್ವತಃ ಯಡಿಯೂರಪ್ಪನವರು ಸೋತು ಹೋಗಿದ್ದಾರೆ, ವಿಜಯೇಂದ್ರ ಬೈ ಎಲೆಕ್ಷನ್ ಗೆಲ್ಲಿಸಿಕೊಳ್ಳುವಲ್ಲಿ ಸೋತು ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಕುರಿತಂತೆಯೂ ಕೂಡ ಚರ್ಚೆ ನಡೆಯುತ್ತೆ. ಅಲ್ಲದೆ ಈಗಾಗಲೇ ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ, ಈಶ್ವರಪ್ಪ ಮತ್ತು ಪಿ ರಾಜೀವ್ನವರ ಟೀಮ್ ಆಕ್ಟಿವ್ ಆಗಿದೆ. ಈಗ ಅವ್ರು ಹೇಳ್ತಿದ್ದಾರೆ, ನಿನ್ನೆ ಅಷ್ಟೇ ಅನಂತಕುಮಾರ್ ಹೆಗಡೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು, ಬಿಜೆಪಿಯಲ್ಲಿರ್ತಕ್ಕಂಥ ರಾಜ್ಯ ಬಿಜೆಪಿಯಲ್ಲಿರ್ತಕ್ಕಂಥ ಹಿರಿಯ ನಾಯಕರು ಮತ್ತು ಈ ಒಂದೇ ಸಮುದಾಯದವರು ಅವರೆಲ್ಲ ಬದಿಗೆ ಸರಿಬೇಕು. ಈ ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ, ಈಶ್ವರಪ್ಪನಂತವರಿಗೆ ಅವಕಾಶವನ್ನು ಕೊಡಬೇಕು. ಅವರು ಹೊಸ ರಾಜಕಾರಣವನ್ನು ಕಟ್ತಾರೆ, ಪಿ ರಾಜೀವ್ ಅಂತವರು ಹೊಸ ರಾಜಕಾರಣವನ್ನು ಕಟ್ತಾರೆ ಅನ್ನುವಂಥ ಮಾತನ್ನ ಹೇಳೋದ್ರ ಮೂಲಕ ಇಂಡೈರೆಕ್ಟ್ ಆಗಿ BS ಯಡಿಯೂರಪ್ಪ ಮತ್ತು ಅವರ ವಿಜಯೇಂದ್ರ ಅವರ ಟೀಮನ್ನು ಬದಿಗೆ ಸರಿಸುವಂಥ ಮಾತುಗಳನ್ನು ಅವರು ಆಡಿದ್ದಾರೆ. ಈ ಕುರಿತಂತೆ ಚರ್ಚೆ ಆಗುತ್ತೆ. ಜೊತೆಗೆ ಯತ್ನಾಳ್ ವಿರೋಧ ಕೂಡ ಇರತಕ್ಕಂಥದ್ದು. ಹಿಂದೂ ಹುಲಿಗಳ ಅವಶ್ಯಕತೆ ಬಿಜೆಪಿಗೆ ಎಷ್ಟಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿ ಕೊಡೋದಕ್ಕೆ ಇವರಾಲೇ ಮುಂದಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ. ಹಾಗಾಗಿ ಯತ್ನಾಳ್ ಅವರ ಅವಶ್ಯಕತೆ, KS ಈಶ್ವರಪ್ಪನವರ ಅವಶ್ಯಕತೆ, ಪ್ರತಾಪ್ ಸಿಂಹ ಅವರ ಅವಶ್ಯಕತೆ, ಈ ತರಹದ ಹಿಂದೂ ಹುಲಿಗಳ ಅವಶ್ಯಕತೆ ಅನಂತಕುಮಾರ್ ಹೆಗಡೆಯವರ ಅವಶ್ಯಕತೆ ಬಿಜೆಪಿಗೆ ಇದೆಯಾ? ಅಥವಾ ಏನು ಯಡಿಯೂರಪ್ಪನವರು ಯಾವತ್ತೂ ಕೂಡ ಕೋಮು ರಾಜಕಾರಣ ಮಾಡಿಲ್ಲ, ಕೋಮು ರಾಜಕಾರಣದ ಹೊರತಾಗಿ ರೈತರ ಇಶ್ಯೂಸ್ಗಳ ಮೇಲೆ, ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳ ಮೇಲೇನೆ ಚುನಾವಣೆ ಹೋಗಬೇಕಾ ಅನ್ನೋದು ಕೂಡ ಈ ಒಂದು ಭೇಟಿಯಲ್ಲಿ ತೀರ್ಮಾನ ಆಗುತ್ತೆ. ಇದ್ರ ಜೊತೆಗೆ ಈಗಾಗಲೇ ಬಿಜೆಪಿ ಭಿನ್ನರ ಬಗ್ಗೆ ಚರ್ಚೆ. ರಮೇಶ್ ಜಾರಕಿಹೊಳಿ ಮತ್ತೆ ಕುಮಾರ್ ಬಂಗಾರಪ್ಪ, BP ಹರೀಶು, GM ಸಿದ್ದೇಶ್ವರರು ಇವರೆಲ್ಲ ಇದಾರಲ್ಲ, ಇವರೆಲ್ಲರ ಬಗ್ಗೆನೂ ಒಂದು ಸ್ಪಷ್ಟ ತೀರ್ಮಾನ ತೆಗೆದುಕೋಬೇಕಿದೆ. ಹಾಗಾಗಿ ಆ ಕುರಿತಂತೆನೂ ಕೂಡ ಚರ್ಚೆ ನಡೆಸಲಾಗುತ್ತೆ. ಇದೆಲ್ಲದಕ್ಕಿಂತ ಹೊರತಾಗಿ ಈಗ GBA ಚುನಾವಣೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ತಲೆ ಮೇಲೆ ಬಂದು ನಿಂತಿದೆ. ಹಾಗಾಗಿ ಈ ಹಂತದಲ್ಲಿ ಬಿಜೆಪಿಯ ಒಂದು ಸೀಟ್ಗಳ ಪಟ್ಟಿಯಾಗಿರಲಿ, ಇಲ್ಲಿ ಕೊಡುವಂಥ ಸೀಟ್ಗಳ ಪಟ್ಟಿ ಮತ್ತು ಸ್ಟ್ರಾಟಜಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಲಿಕ್ಕೆ ಮತ್ತು ಎಷ್ಟು ಒಂದು ರ್ಯಾಲಿಗಳನ್ನು ಮಾಡಲಾಗುತ್ತೆ ಮತ್ತು ಯಾರ್ಯಾರು ಬರಬೇಕು ಕೇಂದ್ರದಿಂದ, ಈ ಬಗ್ಗೆ ಚರ್ಚೆಯನ್ನು ಕೂಡ ವಿಜಯೇಂದ್ರ ಮಾಡ್ತಾರೆ ಅನ್ನೋಂಥದ್ದು. ಇದ್ರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDS 369 ಕಾರ್ಪೊರೇಷನ್ಗಳಲ್ಲಿ 120 ಸ್ಥಾನಗಳನ್ನು ಕೇಳಿದೆ. ಹಾಗಾಗಿ ಈ ಸೀಟ್ ಹೊಂದಾಣಿಕೆ ಇದೆಯಲ್ಲ, ಅದ್ರ ಕುರಿತಂತೆನೂ ಕೂಡ ಚರ್ಚೆ ನಡೆಸಲಾಗುತ್ತೆ ಅಮಿತ್ ಶಾ ಜೊತೆಗೆ, ಮತ್ತು JDS ಜೊತೆಗಿನ ಮೈತ್ರಿಯ ಬಗ್ಗೆನೂ ಕೂಡ ಚರ್ಚೆ ನಡೆಸಲಾಗುತ್ತೆ. ಈ ಚರ್ಚೆಯು ಕೂಡ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಈಗ ಅದಲ್ಲದೆ ಇದ್ರ ಜೊತೆಗೆ ಈಗ ಜೂನ್ 30ಕ್ಕೆ ದೇವೇಗೌಡರ ಅವಧಿ ಮುಗಿಯುತ್ತೆ, ರಾಜ್ಯಸಭಾ ಅವಧಿ. ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡಬೇಕಾ ಬೇಡವಾ, ಅಥವಾ ಸಪೋರ್ಟ್ ಮಾಡೋದಾಗಿದ್ದರೆ ಅದಕ್ಕೆ ಈ ಕರ್ನಾಟಕದಿಂದನಾ ಮಹಾರಾಷ್ಟ್ರದಿಂದನಾ ಯಾವ ಕಂಡೀಷನ್ನ ಹಾಕಿ ಸಪೋರ್ಟ್ ಮಾಡಬೇಕು, 2028ರವರೆಗೆ ಚುನಾವಣೆ ಮೈತ್ರಿ ಹೇಗಿರಬೇಕು, ಈ ಎಲ್ಲವೂ ಪಕ್ಷಗಳ ನಡುವಿನ ಮೈತ್ರಿ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಮತ್ತಷ್ಟು ಅಭಿಮಾನೋತ್ಸವಗಳನ್ನು 2 ವರ್ಷಗಳಲ್ಲಿ ಆಯೋಜನೆ ಮಾಡೋಕ್ಕೆ ಒಂದು ತಾತ್ವಿಕ ಒಪ್ಪಿಗೆಯನ್ನು ಅಮಿತ್ ಶಾ ಅವರಿಂದ ಪಡೆಯಲಾಗಿದೆ. ಯಾಕಂದರೆ ಅಭಿಮಾನೋತ್ಸವ ಯಡಿಯೂರಪ್ಪನವರದು ಯಶಸ್ವಿಯಾದ ಬೆನ್ನಲ್ಲೇ ರಾಜ್ಯಾದ್ಯಂತ ಮತ್ತೆ 5, 6, 8 ಅಭಿಮಾನೋತ್ಸವಗಳನ್ನು ನಡೆಸಲಿಕ್ಕೆ ಬಿಜೆಪಿ ಪ್ಲಾನ್ ಹಾಕ್ಕೊಂಡಿರ್ತಕ್ಕಂಥದ್ದು. ಈ ಬಗ್ಗೆನೂ ಕೂಡ ಪ್ರಾಸ್ತಾವಿಕವಾಗಿ ಚರ್ಚೆ ಮಾಡ್ತಾರೆ ವಿಜಯೇಂದ್ರ ಅವರ ಅಮಿತ್ ಶಾ ಅವರ ಜೊತೆ ಅಂತ ಹೇಳಲಾಗ್ತದೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಅಮಿತ್ ಶಾ ಅವರ ಜೊತೆ ವಿಜಯೇಂದ್ರ ಮಾತನಾಡಲಿದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ಬಿಜೆಪಿ ಭಿನ್ನರ ಬಗ್ಗೆ ದೊಡ್ಡ ಚರ್ಚೆ. ಯಾಕಂದರೆ ಪಕ್ಷಕ್ಕೆ ಒಂದು ರೀತಿಯ ಮಗ್ಗಲು ಮುಳ್ಳಾಗಿದ್ದಾರೆ ಅವರು ಹೇಳುವಂಥದ್ದನ್ನು ಕೇಳಬೇಡಿ ಮತ್ತು ಅವರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸುವಂಥ ಅವಕಾಶ ಕೊಡಿ, ನನಗೆ ಅಧಿಕಾರ ಕೊಡಿ ಅನ್ನುವಂಥದ್ದನ್ನು ಕೇಳೋದಕ್ಕೂ ಕೂಡ ಹೋಗಿದ್ದಾರೆ. ಹಾಗಾಗಿ ಈ BY ವಿಜಯೇಂದ್ರ ಅವರ ದೆಹಲಿ ಭೇಟಿ ಭಿನ್ನರಿಗೆ ಒಂದು ರೀತಿ, ಅಂದರೆ ಬಿಜೆಪಿಯಲ್ಲಿರ್ತಕ್ಕಂಥ ಭಿನ್ನಮತೀಯ ಶಾಸಕರಿಗೆ ಒಂದು ರೀತಿಯ ಢವಢವ ಶುರುವಾಗಿದೆ, ಒಂದು ರೀತಿಯ ಚಳಿ ಜ್ವರ ಶುರುವಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಮತ್ತು KS ಈಶ್ವರಪ್ಪ ಮತ್ತು ಯತ್ನಾಳ್ ಅವರನ್ನು ಪಕ್ಷಕ್ಕೆ ವಾಪಸ್ ಯಾವುದೇ ಕಾರಣಕ್ಕೆ ತಗೊಳ್ಳೋದು ಬೇಡ ಅನ್ನುವಂಥ ಮಾತನ್ನು ಕೂಡ ವಿಜಯೇಂದ್ರ ಹೇಳೋ ಸಾಧ್ಯತೆ ಇದೆ ಅನ್ನುವಂಥ ಮಾತು ಈಗ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀರಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.